ಹೆಲೋ ಪಿಜಿ ಡಾಕ್ಟರ್ಸ್ಗಳೇ, ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅನ್ಕೋತೀನಿ. ಸೊ ಯಾರು ನೀಟ್ ಎಕ್ಸಾಮ್ ಬರ್ತಿದ್ದೀರಾ, ನೀಟ್ ಎಕ್ಸಾಮ್ ರಿಸಲ್ಟ್ ಇನ್ನೂ ಕೆಲವೇ ದಿನಗಳಲ್ಲಿ ನೀಟ್ ರಿಸಲ್ಟ್ ಬರುತ್ತೆ. ಸೊ ನೀಟ್ ರಿಸಲ್ಟ್ ಬಂದ ತಕ್ಷಣ ನೀಟ್ ಕೌನ್ಸ್ಲಿಂಗ್ ನಡೆಯುತ್ತೆ. ಸೊ ನೀಟ್ ಕೌನ್ಸ್ಲಿಂಗ್ಗೆ ಕರ್ನಾಟಕದಲ್ಲಿ ಯಾವುದು ಗೌರ್ಮೆಂಟ್ ಕಾಲೇಜ್ ಇದೆ ಮತ್ತು ಕರ್ನಾಟಕದಲ್ಲಿ ಎಷ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದಾವೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಗೌರ್ಮೆಂಟ್ ಕಾಲೇಜ್ ಇದ್ದಾವೆ ಅಂತ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಮತ್ತು ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಲಾಸ್ಟ್ ಇಯರ್ ಕಟ್ ಆಫ್ ಆಗಿದೆ ಮತ್ತು ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಗೌರ್ಮೆಂಟ್ ಫೀಸ್ ಇದೆ ಅಂತ ಎಲ್ಲ ಕೂಡ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಯಾರಾದರೂ ನಮ್ಮ ಚಾನಲ್ ಹೊಸಬರಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಮೊದಲು ನೀಟ್ ಕೌನ್ಸ್ಲಿಂಗ್ ಯಾವ ಥರ ನಡೆಯುತ್ತೆಪ್ಪ ಅಂತಂದರೆ, ಪ್ರತಿ ಕಾಲೇಜ್ ಸರಾಸರಿ 150 ಸೀಟ್ಗಳು ಇರ್ತವೆ. ಮತ್ತು ನೆಕ್ಸ್ಟು MBBS ಕೋರ್ಸ್ಗಳಿಗೆ ಇದು ಕೌನ್ಸ್ಲಿಂಗ್ ನಡೆಯುತ್ತೆ. ಸೊ BDS ಕೋರ್ಸ್ದವ್ರಿಗೂ ಈ ಕೌನ್ಸ್ಲಿಂಗ್ ನಡೆಯುತ್ತೆ, ನೀಟ್ ಕೌನ್ಸ್ಲಿಂಗ್ ನಡೆಯುತ್ತೆ. ಬಟ್ ಯಾವ ಥರ ಸೀಟ್ ಹಂಚಿಕೆ ಮಾಡಿದಾರಪ್ಪ ಅಂತಂದರೆ, ಟೋಟಲ್ ಆಲ್ ಇಂಡಿಯಾ ಕೋಟಾ 15% ಕೊಟ್ಟಿದ್ದಾರೆ. ಅಂದರೆ MCC ಕಂಡಕ್ಟ್ ಮಾಡುತ್ತೆ ಮತ್ತು ಕರ್ನಾಟಕ ಕೋಟಾ 85% ಮಾಡುತ್ತೆ. ಸೊ ಅದು KA ಗೌರ್ಮೆಂಟ್ ಕಡೆಯಿಂದ ನೀಟ್ ಕೌನ್ಸ್ಲಿಂಗ್ ಮಾಡ್ತಾರೆ. ಸೊ ಕರ್ನಾಟಕದಲ್ಲಿ 85% ಕೊಟ್ಟಿದ್ದಾರೆ, ಆಲ್ ಇಂಡಿಯಾ ಕೋಟಾ 15% ಕೊಟ್ಟಿದ್ದಾರೆ. ಸೊ ಅದೇ ಕರ್ನಾಟಕದಲ್ಲಿ 85% ಒಳಗಡೆ ಇನ್ನೂ ವಿಂಗಡಣೆ ಮಾಡಲಾಗಿದೆ. ಯಾವ ಥರ ಅಂತಂದರೆ, ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ 85% ಕೊಟ್ಟಿದ್ದಾರೆ, ಅಂದರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ. ಮತ್ತು ಹೈದರಾಬಾದ್ ಕರ್ನಾಟಕದವರಿಗೆ ಅಂದರೆ 371J ಯಾರು ಇರ್ತಾರಲ್ಲ ಅವರಿಗೆ 8% ಕೊಟ್ಟಿದ್ದಾರೆ. ಅಂದರೆ ಹೈದರಾಬಾದ್ ಕರ್ನಾಟಕ ಯಾವ್ಯಾವ ಜಿಲ್ಲೆ ಬರ್ತಪ್ಪ ಅಂತಂದರೆ, ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಮತ್ತು ಕೆಲವೊಂದು ಜಿಲ್ಲೆಗಳು ಬರ್ತವೆ. ಸೊ ಸ್ಪೆಷಲ್ ರಿಸರ್ವೇಷನ್ 7% ಕೊಟ್ಟಿದ್ದಾರೆ. ಅಂದರೆ NCC, ಸ್ಪೋರ್ಟ್ಸು, PH, ಎಕ್ಸ್ ಸರ್ವಿಸ್ ಮ್ಯಾನ್ ಮುಂತಾದವ್ರಿಗೆ ಈ ಥರ ಮೀಸಲಾತಿ ಕೊಟ್ಟಿದ್ದಾರೆ. ಸೊ ಮತ್ತು ಯಾವ ಥರ ಕಾಸ್ಟ್ ಮುಖಾಂತರ ಜಾತಿ ಆಧಾರಿತ ಮೀಸಲಾತಿ ಕೂಡ ಮಾಡಿದ್ದಾರೆ KEದವರು. ಯಾವ ಥರ 85% ಕೊಟ್ಟಿದ್ದಾರೆ. ಸೊ ಯಾವ ಥರಪ್ಪ ಅಂತಂದರೆ, ಕೆಟಗರಿ ವೈಸ್ ಕೊಟ್ಟಿದ್ದಾರೆ. ಅಂದರೆ ಜನರಲ್ ಮೆರಿಟ್ದವರಿಗೆ 50% ಕೊಟ್ಟಿದ್ದಾರೆ, ಕೆಟಗರಿ 1ದವರಿಗೆ 4% ಕೊಟ್ಟಿದ್ದಾರೆ, 2A ಕಾಸ್ಟ್ನವರಿಗೆ 15% ಮೀಸಲಾತಿ ಕೊಟ್ಟಿದ್ದಾರೆ, 2B ಕಾಸ್ಟ್ನವರಿಗೆ 4% ಮೀಸಲಾತಿ ಕೊಟ್ಟಿದ್ದಾರೆ, ಮತ್ತು 3A ಕಾಸ್ಟ್ನವರಿಗೆ 4% ಕೊಟ್ಟಿದ್ದಾರೆ, ಮತ್ತು 3B ಕಾಸ್ಟ್ನವರಿಗೆ 5% ಕೊಟ್ಟಿದ್ದಾರೆ, ಮತ್ತು SC ಕಾಸ್ಟ್ನವರಿಗೆ 15% ಕೊಟ್ಟಿದ್ದಾರೆ, ಮತ್ತು ಲಾಸ್ಟು ST ಕಾಸ್ಟ್ದವರಿಗೆ 3% ಕೊಟ್ಟಿದ್ದಾರೆ. ಸೊ ಕೌನ್ಸ್ಲಿಂಗ್ ಪ್ರೊಸೆಸ್ ಆಗಿದೆ. ಸೊ ಅದರಲ್ಲಿ ಎಷ್ಟು ಸೀಟ್ಗಳಿದಪ್ಪ ಅಂತಂದರೆ, ಆ ಮೆಡಿಕಲ್ ಕಾಲೇಜು, ಮೈಸೂರು ಮೆಡಿಕಲ್ ಕಾಲೇಜುಗಳಲ್ಲಿ ಸೊ ಟೋಟಲ್ 150 ಸೀಟ್ಗಳಿರುತ್ತೆ. ಮತ್ತು ಅದರ ಗೌರ್ಮೆಂಟ್ ಫೀಸ್ ಎಷ್ಟಪ್ಪ ಅಂತಂದರೆ 64,000 ಇದೆ. ಸೊ ಇದು ಕೂಡ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಇದ್ರ ಮುಖಾಂತರ ಒಂದು ಯೂನಿವರ್ಸಿಟಿ ಹೊಂದಿದೆ. ಸೊ ನೆಕ್ಸ್ಟು ಇದರಲ್ಲಿ ಎಷ್ಟು ಇದು ಮಾಡಿದ್ರಪ್ಪ ಅಂತಂದರೆ, ಸೊ ನೆಕ್ಸ್ಟು ಮತ್ತು ಇದರಲ್ಲಿ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿದೆಪ್ಪ, ಸೆಕೆಂಡ್ ರೌಂಡ್ ಕಟ್ ಆಫ್ ಎಷ್ಟಿದೆಯಪ್ಪ ಅಂತಂದರೆ ನೋಡಿ, ಇಲ್ಲಿ ಜನರಲ್ ಮೆರಿಟು ಸೆಕೆಂಡ್ ರೌಂಡಿಗೆ ಯಾರು ಜನರಲ್ ಇದ್ದವರಿಗೆ ಇಲ್ಲಿ 687 ತೊಗೊಂಡ್ರೆ ಅವರು ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ನೆಕ್ಸ್ಟು ಇಲ್ಲಿ ನೋಡಿ ಎಲ್ಲ ಕೆಟಗರಿ ವೈಸ್ ಕೊಟ್ಟಿದ್ದೀನಿ. ಸೊ ಜನರಲ್ಲು ಇದು ನೋಡಿ, ಇದು ಗೊತ್ತಾಗಬೇಕು ನಿಮಗೆ. ಇಲ್ಲಿ ಜನರಲ್ ಮೆರಿಟು, ಇದು ಜನರಲ್ ಇದ್ದವರಿಗೆ ಜನರಲ್ ಮೆರಿಟು, ಮತ್ತು ಕನ್ನಡ ಮಾಧ್ಯಮ ಇರೋರಿಗೆ ಜನರಲ್ ಮೆರಿಟು. ಇದು ರೂರಲ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ನೀವು ಸ್ಟಡಿ ಮಾಡತಕ್ಕಂಥ ಸ್ಟೂಡೆಂಟ್ಗಳಿಗೆ. ಇದು ಜನರಲ್ ಮೆರಿಟು ಹೈದರಾಬಾದ್ ಕರ್ನಾಟಕ, ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಬರುವ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆ ಬರುತ್ತೆ ಅಂತ. ಸೊ ಜನರಲ್ ಮೆರಿಟು ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿರುವ ಹೈದರಾಬಾದ್ ಕರ್ನಾಟಕದವರಿಗೆ. ಮತ್ತು ಜನರಲ್ ಮೆರಿಟಲ್ಲಿ ಹೈದರಾಬಾದ್ ಕರ್ನಾಟಕ ಯಾರು ಇರ್ತಿರಲ್ಲ ಅದರಲ್ಲಿ ಕನ್ನಡ ಮಾಧ್ಯಮನ ಯಾರು ನೀವು ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣ ಹೊಂದಿದ್ದಾರಲ್ಲ ಅವರಿಗಾಗಿದೆ. ಮತ್ತು ಜನರಲ್ ಮೆರಿಟಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ನೀವು ರೂರಲಲ್ಲಿ, ಅದೇ ಹೈದರಾಬಾದ್ ಕರ್ನಾಟಕದಲ್ಲಿ ನೀವು ಹಳ್ಳಿಗಳಲ್ಲಿ ನೀವು ಸ್ಟಡಿ ಮಾಡಿದ್ರಲ್ಲ ಅವರಿಗೋಸ್ಕರ ಈ ಥರ ಒಂದು ಪ್ಯಾರಾಗ್ರಾಫ್ ಹಾಕಿದ್ದೀನಿ. ಸೊ ಇಲ್ಲಿ ಕೆಟಗರಿ 1 ಇದೆ, 2A ಇದೆ, 2B ಇದೆ, 3A ಇದೆ, 3B ಇದೆ, SC ಇದೆ, ST ಇದೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ನೋಡಿ. ಸೊ ನೆಕ್ಸ್ಟು ಬರುವ ಕಾಲೇಜ್ ಯಾವುದಪ್ಪ ಅಂತಂದರೆ, ಸೆಕೆಂಡ್ ಒನ್ನು ಯಾವುದಪ್ಪ ಅಂತಂದರೆ ಮೈಸೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅಂದರೆ MMC RI ಮೈಸೂರು ಅಂತ ಹೇಳ್ತಾರೆ. ಸೊ ಅದು ಟಾಪ್ 10 ಕಾಲೇಜುಗಳಲ್ಲಿ 2ನೇ ಸ್ಥಾನ ಹೊಂದಿದೆ. ಯಾವುದಪ್ಪ ಅಂತಂದರೆ ಮೈಸೂರು. ನೆಕ್ಸ್ಟು ಈ ಯಾವ ಇಯರಲ್ಲಿ ಎಸ್ಟಾಬ್ಲಿಷ್ ಅಂದರೆ ಇದು ಮೈಸೂರು ಮೆಡಿಕಲ್ ಕಾಲೇಜು ಯಾವ ಇಯರ್ದಲ್ಲಿ ಸ್ಥಾಪನೆ ಆಗಿದೆಪ್ಪ ಅಂತಂದರೆ 1924ರಲ್ಲಿ, ಅಂದರೆ ಓಲ್ಡೆಸ್ಟ್ ಇನ್ ಕರ್ನಾಟಕ, ಅಂದರೆ ಕರ್ನಾಟಕದಲ್ಲಿ ಇದು ಮೊದಲ ಮೆಡಿಕಲ್ ಕಾಲೇಜ್ ಆಗಿದೆ. ಸೊ ಅದರಲ್ಲಿ ಎಷ್ಟು ಸೀಟ್ಗಳಿದೆಪ್ಪ ಅಂತಂದರೆ, ಆ ಮೆಡಿಕಲ್ ಕಾಲೇಜು ಮೈಸೂರು ಮೆಡಿಕಲ್ ಕಾಲೇಜುಗಳಲ್ಲಿ ಸೊ ಟೋಟಲ್ 150 ಸೀಟ್ಗಳಿರುತ್ತೆ. ಮತ್ತು ಅದರ ಗೌರ್ಮೆಂಟ್ ಫೀಸ್ ಎಷ್ಟಪ್ಪ ಅಂತಂದರೆ 64,000 ಇದೆ. ಸೊ ಇದು ಕೂಡ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಇದ್ರ ಮುಖಾಂತರ ಒಂದು ಯೂನಿವರ್ಸಿಟಿ ಹೊಂದಿದೆ. ಸೊ ಕರ್ನಾಟಕದಲ್ಲಿ ಟಾಪ್ 10 ಕಾಲೇಜಲ್ಲಿ 3ನೇ ಸ್ಥಾನ ಹೊಂದಿರತಕ್ಕಂಥ ಯಾವ ಕಾಲೇಜಪ್ಪ ಅಂತಂದರೆ ನೋಡಿ, KIMS ಅಂದರೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಹುಬ್ಬಳ್ಳಿ. ಇದ್ರ ಕೋಡ್ ಯಾವ್ದು ಎಷ್ಟು, ಕಾಲೇಜ್ ಕೋಡ್ ಎಷ್ಟು ಅಂದರೆ M031 ಈ ಥರ ಇದೆ, ಇಷ್ಟಿದೆ. ಮತ್ತು ಇದರಲ್ಲೂ ಕೂಡ ನೋಡಿ ಕಟ್ ಆಫ್ ಎಷ್ಟು ನಿಂತಿದೆ. ಜನರಲ್ ಮೆರಿಟ್ ಅವರಿಗೆ 666 ಅಂದರೆ 666ಗೆ
ಇಷ್ಟು ಮಾರ್ಕಸ್ ಅಂದರೆ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಸೊ ಇಲ್ಲಿ ಎಷ್ಟಿದೆ, ಎಸ್ ಸಿದಲ್ಲಿ 660 ಇದೆ ಮತ್ತು ಎಸ್ ಟಿದಲ್ಲಿ 559 ಇದೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಇದೆ. ಸೊ ನೆಕ್ಸ್ಟು ಮತ್ತು ಕರ್ನಾಟಕದಲ್ಲಿ ಟಾಪ್ 10 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಯಾವುದು 4ನೇ ಸ್ಥಾನ ಹೊಂದಿರತಕ್ಕಂಥ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂದರೆ ವಿಮ್ಸ್ ಬಳ್ಳಾರಿಯಲ್ಲಿ ಇದು ಯಾವ ಇಯರ್ದಲ್ಲಿ ಸ್ಥಾಪನೆ ಹೊಂದಿದಪ್ಪ ಅಂತಂದರೆ 1961ರಲ್ಲಿ ಈ ಕಾಲೇಜು ಸ್ಥಾಪನೆ ಮಾಡಿದ್ದಾರೆ. ಸೊ ಟೋಟಲ್ MBBS ಸೀಟು 200 ಇದೆ. ಸೊ ಇದರ ಗೌರ್ಮೆಂಟ್ ಫೀಸು ಒಂದು 65,000 ಇದೆ. ಸೊ ನೋಡೋಣ ಇದ್ರದ್ದು ಕಟ್ ಆಫ್ ಎಷ್ಟಿದೆ. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಅದಪ್ಪ ಅಂತಂದರೆ ಇಲ್ಲಿ ಜನರಲ್ ಮೆರಿಟು 654ಗೆ ನಿಂತಿತ್ತು. ನೆಕ್ಸ್ಟು ಇಲ್ಲಿ ನೋಡಿ 654 ಅದೇ, ಮತ್ತು ಹೈದರಾಬಾದ್ ಕರ್ನಾಟಕದವರಿಗೆ 632 ಇದೆ. ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿರುವ ಮತ್ತು ಕನ್ನಡ ಮಾಧ್ಯಮ ಹೊಂದಿರತಕ್ಕಂಥ ಸ್ಟೂಡೆಂಟ್ಗಳಿಗೆ 630 ಕೊಟ್ಟಿದ್ದಾರೆ. ಮತ್ತು ಅದೇ ಇದರಲ್ಲಿ SCದವರಿಗೆ 591, ಸೆಕೆಂಡ್ ರೌಂಡಿಗೆ 591 ಕೊಟ್ಟಿದೆ. ನೆಕ್ಸ್ಟು ಅದೇ ನೋಡಿ SC ಕಾಸ್ಟ್ ಇದ್ದು ಹೈದರಾಬಾದ್ ಕರ್ನಾಟಕ ಇದ್ದು ಅವರಿಗೆ ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ಮಾಧ್ಯಮ ಇದ್ದವರಿಗೆ 538ಗೆ ನಿಂತಿದೆ. ನೆಕ್ಸ್ಟು ಕರ್ನಾಟಕ ಟಾಪ್ 10 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕರ್ನಾಟಕದಲ್ಲಿ 5ನೇ ಕಾಲೇಜ್ ಯಾವುದು ಬರುತ್ತೆಪ್ಪ ಅಂತಂದರೆ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂದರೆ ಮಿಮ್ಸ್ ಮಂಡ್ಯ ಅಂತಾರೆ. ಸೊ ಇದು ಯಾವ ಇಯರ್ದಲ್ಲಿ ಸ್ಥಾಪನೆ ಹೊಂದಿದೆಯಪ್ಪ ಅಂದರೆ 2005ರಲ್ಲಿ ಸ್ಥಾಪನೆ ಹೊಂದಿದೆ. ಮತ್ತು ಟೋಟಲ್ MBBS ಸೀಟ್ ಎಷ್ಟಿದೆಯಪ್ಪ ಅಂತಂದರೆ 150 ಗೌರ್ಮೆಂಟ್ ಸೀಟ್ಗಳಿದ್ದಾವೆ. ಸೊ ಇದ್ರ ಫೀಸ್ ಕೂಡ ಎಷ್ಟಿದೆ ಅಂದರೆ 64,000 ಇದೆ ಗೌರ್ಮೆಂಟ್ ಫೀಸು. ಸೊ ಇದರಲ್ಲಿ ಕೂಡ ಕಟ್ ಆಫ್ ನೋಡಿ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡು ಎಷ್ಟು ಬಂದಿದೆಪ್ಪ ಅಂತಂದರೆ ಜನರಲ್ ಕಾಸ್ಟ್ನವರಿಗೆ 658 ಇದೆ, ಮತ್ತು ಕ್ಯಾಟಗರಿ 1ಗೆ 647, ಮತ್ತು 2A ಕಾಸ್ಟ್ನವರಿಗೆ 641, ಮತ್ತು 2B ಕಾಸ್ಟ್ನವರಿಗೆ 648, ಮತ್ತು 3A ಕಾಸ್ಟ್ನವರಿಗೆ 652, ಮತ್ತು 3B ಕಾಸ್ಟ್ನವರಿಗೆ 647, ಮತ್ತು SC ಕಾಸ್ಟ್ನವರಿಗೆ 582, ಮತ್ತು ST ಕಾಸ್ಟ್ನವರಿಗೆ 576. ಸೊ ಈ ಥರ ಇದೆ. ಮತ್ತು ನೆಕ್ಸ್ಟ್ ಯಾವ ಕಾಲೇಜಪ್ಪ ಅಂತಂದರೆ ಟಾಪ್ 10 ಗೌರ್ಮೆಂಟ್ ಕಾಲೇಜು 6 ಯಾವುದಪ್ಪ ಅಂತಂದರೆ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೀಮ್ಸ್ ಬೆಳಗಾವಿ ಇದೆ. ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದ್ರದ್ದು ನೋಡಿ ಇದು ಯಾವ ಇಯರಲ್ಲಿ ಸ್ಥಾಪನೆ ಆಗಿದೆಯಪ್ಪ ಅಂತಂದರೆ 2006ರಲ್ಲಿ ಸ್ಥಾಪನೆ ಆಗಿದೆ. ಸೊ ಟೋಟಲ್ ಈ ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಸೀಟ್ಗಳಿದಾವಪ್ಪ ಅಂತಂದರೆ 150 ಸೀಟ್ ಗೌರ್ಮೆಂಟ್ ಸೀಟ್ಗಳಿದ್ದಾವೆ. ಮತ್ತು ಫೀಸ್ ಎಷ್ಟಪ್ಪ ಅಂತಂದರೆ ಫರ್ ಇಯರ್ 64,000 ಇದೆ. ಮತ್ತು ಇದರಲ್ಲಿ ಲಾಸ್ಟ್ ಇಯರ್ ಕಟ್ ಆಫು ಎಷ್ಟು ಬಂದಿದೆ ಸೆಕೆಂಡ್ ರೌಂಡಲ್ಲಿ ನೋಡೋಣ. ನೋಡಿ ಇದ್ರದ್ದು ಕೋಡ್ ನಂಬರು M037 ಇದೆ. ಇದಕ್ಕೆ ಕೂಡ ನೋಡಿ ಜನರಲಲ್ಲಿ ಲಾಸ್ಟ್ ಇಯರ್ 655 ಇದೆ, ಕ್ಯಾಟಗರಿ 1ನಲ್ಲಿ 641 ಇದೆ, ಮತ್ತು 2A ಕಾಸ್ಟ್ನಲ್ಲಿ 640 ಇದೆ, ಮತ್ತು 2B ಕಾಸ್ಟ್ನಲ್ಲಿ 650 ಇದೆ, ಮತ್ತು 3A ಕಾಸ್ಟ್ನಲ್ಲಿ 645 ಇದೆ, ಮತ್ತು 3B ಕಾಸ್ಟ್ನಲ್ಲಿ 651 ಇದೆ, ಮತ್ತು SC ಕಾಸ್ಟ್ನಲ್ಲಿ 583 ಇದೆ, ಮತ್ತು ST ಕಾಸ್ಟ್ನಲ್ಲಿ ಲಾಸ್ಟ್ ಇಯರ್ 571ಗೆ ನಿಂತಿದೆ. ಸೊ ನೆಕ್ಸ್ಟು ಟಾಪ್ 10 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕರ್ನಾಟಕದಲ್ಲಿ ಬರ್ತಕ್ಕಂಥ 7th ಟಾಪ್ ಕಾಲೇಜ್ ಯಾವುದಪ್ಪ ಅಂತಂದರೆ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಶಿವಮೊಗ್ಗದಲ್ಲಿ ಬರ್ತಕ್ಕಂಥ ಇದು ಯಾವ ಇಯರ್ದಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಅಂದರೆ ಯಾವ ಇಯರ್ದಲ್ಲಿ ಸ್ಥಾಪನೆ ಆಗಿದೆಪ್ಪ ಅಂತಂದರೆ 2007ರಲ್ಲಿ ಸ್ಥಾಪನೆ ಆಗಿದೆ. ಸೊ ಟೋಟಲ್ ಇದು ಈ ಮೆಡಿಕಲ್ ಕಾಲೇಜುಗಳಲ್ಲಿ 150 ಸೀಟ್ 150 ಗೌರ್ಮೆಂಟ್ ಸೀಟ್ಗಳು ಇದ್ದಾವೆ. ಮತ್ತು ಇದರ ಗೌರ್ಮೆಂಟ್ ಫೀಸ್ ಎಷ್ಟಿದೆಯಪ್ಪ ಅಂತಂದರೆ 64,000 ಇದೆ. ಸೊ ನೆಕ್ಸ್ಟ್ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡು ಎಷ್ಟು ಕಟ್ ಆಫ್ ನಿಂತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಇದರಲ್ಲಿ ನೋಡಿ ಇದ್ರದ್ದು ಈ ಕಾಲೇಜ್ ಕೋಡು M063 ಇದೆ. ಸೊ ನೆಕ್ಸ್ಟ್ ಜನರಲ್ ಮೆರಿಟ್ ಇದ್ದವರಿಗೆ ಜನರಲ್ ಕಾಸ್ಟ್ ಇದ್ದವರಿಗೆ 651ಗೆ ನಿಂತಿದೆ, ಮತ್ತು ಕ್ಯಾಟಗರಿ 1ಗೆ 638 ನಿಂತಿದೆ, ಮತ್ತು 2A ಕಾಸ್ಟ್ನವರಿಗೆ 635 ನಿಂತಿದೆ, ಮತ್ತು 2B ಕಾಸ್ಟ್ನವರಿಗೆ 641 ನಿಂತಿದೆ, ಮತ್ತು 3A ಕಾಸ್ಟ್ನವರಿಗೆ 646 ನಿಂತಿದೆ, ಮತ್ತು 3B ಕಾಸ್ಟ್ನವರಿಗೆ 650 ಇದೆ, ಮತ್ತು SC ಕಾಸ್ಟ್ನವರಿಗೆ 573 ಆಗಿ ನಿಂತಿದೆ, ಮತ್ತು ST ಕಾಸ್ಟ್ನವರಿಗೆ 578 ನಿಂತಿದೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಆಗಿದೆ. ಸೊ ನೆಕ್ಸ್ಟು ಟಾಪ್ 10 ಕಾಲೇಜ್ಗಳಲ್ಲಿ ಬರ್ತಕ್ಕಂಥ 8th ಕಾಲೇಜ್ ಯಾವುದಪ್ಪ ಅಂತಂದರೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂದರೆ ESIC ಮೆಡಿಕಲ್ ಕಾಲೇಜ್ ಬೆಂಗಳೂರು ಇದು ಇದೆ. ಬೆಂಗಳೂರಲ್ಲಿ ಬರ್ತಕ್ಕಂಥ ಇದು ಕೂಡ ಟಾಪ್ ಕಾಲೇಜ್ ಇದೆ. ಸೊ ಇದು ಯಾವ ಇಯರಲ್ಲಿ ಸ್ಥಾಪನೆ ಆಗಿದೆಪ್ಪ ಅಂತಂದರೆ 2012ರಲ್ಲಿ ಸ್ಥಾಪನೆ ಆಗಿದೆ. ಮತ್ತು ಇದರಲ್ಲಿ ಈ ಮೆಡಿಕಲ್ ಕಾಲೇಜುಗಳಲ್ಲಿ ಟೋಟಲ್ 150 ಗೌರ್ಮೆಂಟ್ ಸೀಟ್ಗಳಿದ್ದಾವೆ. ಸೊ ಇದರದ್ದು ಆ್ಯನ್ಯುವಲ್ ಫೀ ಎಷ್ಟು ಅಂದರೆ 64,000 ಇದೆ ಇದು ಕೂಡ. ಸೊ ನೆಕ್ಸ್ಟು ನೋಡೋಣ ಇದ್ರ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿದೆಯಪ್ಪ ಅಂತಂದರೆ ಇಲ್ಲಿ ಇದರದ್ದು ನೋಡಿ ಮೊದಲು ಕಾಲೇಜ್ ಕೋಡ್ ಏನಪ್ಪ ಅಂತಂದರೆ M066 ಇದೆ. ಸೊ ಇದರಲ್ಲಿ ಜನರಲ್ ಮೆರಿಟು ಲಾಸ್ಟ್ ಇಯರು 666ಕ್ಕೆ ಒಂದು ಕಟ್ ಆಫ್ ನಿಂತಿದೆ. ಸೊ ಕ್ಯಾಟಗರಿ 1ಗೆ 641ಗೆ ನಿಂತಿದೆ, ಮತ್ತು 2A ಕಾಸ್ಟ್ನವರಿಗೆ 647 ನಿಂತಿದೆ.
ಮತ್ತು 2B ಕಾಸ್ಟ್ನವರಿಗೆ 660 ಆಗಿ ನಿಂತಿದೆ ಮತ್ತು 3A ಕಾಸ್ಟ್ನವರಿಗೆ ಇದರಲ್ಲಿ ಕೂಡ 660 ನಿಂತಿದೆ. ಸೊ ನೆಕ್ಸ್ಟು 3rd B ಕಾಸ್ಟ್ನವರಿಗೆ 650 ನಿಂತಿದೆ ಮತ್ತು SC ಕಾಸ್ಟ್ನವರಿಗೆ 579 ನಿಂತಿದೆ ಮತ್ತು ST ಕಾಸ್ಟ್ನವರಿಗೆ 606 ನಿಂತಿದೆ. ನೆಕ್ಸ್ಟು ಮುಂದಿನ ಟಾಪ್ ಕಾಲೇಜು ನೋಡೋಣ ಯಾವುದಪ್ಪ ಅಂತಂದರೆ 9th ಕಾಲೇಜ್ ಯಾವುದಪ್ಪ ಅಂತಂದರೆ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂದರೆ ಹಿಮ್ಸ್ ಹಾಸನ್ ಅಂತ. ಸೊ ಇದು ಯಾವ ಏರಿಯಾದಲ್ಲಿ ಎಸ್ಟಾಬ್ಲಿಷ್ ಆಗಿ ಅಂದರೆ ಯಾವ ಏರಿಯಾದಲ್ಲಿ ಸ್ಥಾಪನೆ ಆಗಿದೆಪ್ಪ ಅಂತಂದರೆ 2006ರಲ್ಲಿ ಸ್ಥಾಪನೆ ಆಗಿದೆ. ಸೊ ಟೋಟಲ್ ಇದರಲ್ಲಿ ಕೂಡ 150 ಗೌರ್ಮೆಂಟ್ ಸೀಟ್ಗಳಿದ್ದಾವೆ ಮತ್ತು ಇದರ ಎನ್ಯುವಲ್ ಫೀಸು ಒಂದು 64,000 ಇದೆ. ಸೊ ಇದು ನೆಕ್ಸ್ಟು ಫೀಸ್ ಆಯಿತು. ಮತ್ತು ನೆಕ್ಸ್ಟ್ ಕಟ್ ಆಫ್ ಎಷ್ಟಿದೆ, ಲಾಸ್ಟ್ ರೌಂಡ್ ಎಷ್ಟು ಕಟ್ ಆಫ್ ನಿಂತಿದೆ ಮತ್ತು ಕಾಲೇಜ್ ಕೋಡ್ ಯಾವುದಪ್ಪ ಅಂತಂದರೆ M025 ಇದೆ. ಸೊ ಜನರಲ್ ಕಾಸ್ಟಿಗೆ ಲಾಸ್ಟ್ ಇಯರು 651ಗೆ ನಿಂತಿದೆ, ಅದು ಕೆಟಗರಿ 1ಗೆ 635 ನಿಂತಿದೆ, 2A ಕಾಸ್ಟ್ನವರಿಗೆ 632 ನಿಂತಿದೆ ಮತ್ತು 2B ಕಾಸ್ಟ್ನವರಿಗೆ 640 ನಿಂತಿದೆ ಮತ್ತು 3A ಕಾಸ್ಟ್ನವರಿಗೆ 647 ನಿಂತಿದೆ ಮತ್ತು 3rd B ಕಾಸ್ಟ್ನವರಿಗೆ 643 ನಿಂತಿದೆ ಮತ್ತು SC ಕಾಸ್ಟ್ನವರಿಗೆ 570 ಆಗಿ ನಿಂತಿದೆ ಮತ್ತು ST ಕಾಸ್ಟ್ನವರಿಗೆ 566 ಆಗಿ ನಿಂತಿದೆ. ಸೊ ಇಷ್ಟೆಲ್ಲ ಕಟ್ ಆಫ್ ನಿಂತಿದ್ದು ಲಾಸ್ಟ್ ಇಯರು. ಇಲ್ಲಿ ನೋಡಿ ಎಲ್ಲ ಫುಲ್ ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ. ಹೈದರಾಬಾದ್ ಕರ್ನಾಟಕದವರಿಗೆ 631ಗೆ ನಿಂತಿದ್ದು ಲಾಸ್ಟ್ ಇಯರು. ಮತ್ತು ನೆಕ್ಸ್ಟು ಟಾಪ್ 10 ಕಾಲೇಜಲ್ಲಿ ಯಾವುದಾದ್ರು ಲಾಸ್ಟ್ 10th ಕಾಲೇಜ್ ಯಾವುದಪ್ಪ ಅಂತಂದರೆ ಜಿಮ್ಸ್ ಅಂದರೆ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಕಲಬುರಗಿಯಲ್ಲಿ ಬರ್ತಕ್ಕಂಥ ಇದು ಕಾಲೇಜು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು. ಸೊ ಇದು 2015ರಲ್ಲಿ ಸ್ಥಾಪನೆ ಆಗಿದೆ ಮತ್ತು ಇದರಲ್ಲಿ ಕೂಡ ಟೋಟಲ್ MBBS ಸೀಟ್ ಎಷ್ಟಿದ್ದಾವಪ್ಪ ಅಂತಂದರೆ 150 ಗೌರ್ಮೆಂಟ್ ಸೀಟ್ಗಳಿದ್ದಾವೆ ಮತ್ತು ಫೀಸ್ ಎಷ್ಟಪ್ಪ ಅಂತಂದರೆ ಎನ್ಯುವಲ್ ಫೀಸ್ 64,000 ಇದೆ. 64,000 ಇದ್ದಾವೆ ಮತ್ತು ಇದು ನೆಕ್ಸ್ಟ್ ಇಷ್ಟೆಲ್ಲ ಅದು ಕಾಲೇಜ್ ಬಗ್ಗೆ ಮತ್ತು ಅದರ ಕೋಡ್ ಬಗ್ಗೆ ಮತ್ತು ಕಟ್ ಆಫ್ ಬಗ್ಗೆ ಫೀಸ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟು ಅದ್ರ ಕಟ್ ಆಫ್ ನೋಡೋಣ. ಕಟ್ ಆಫ್ ಎಷ್ಟಪ್ಪ ಅಂತಂದರೆ ಲಾಸ್ಟ್ ಇಯರು ಜನರಲ್ ಮೆರಿಟು 632 ನಿಂತಿದೆ ಮತ್ತು ಕೆಟಗರಿ 1ಗೆ 633 ನಿಂತಿದೆ ಮತ್ತು 2A ಕಾಸ್ಟ್ನವರಿಗೆ 631 ನಿಂತಿದೆ ಮತ್ತು 2B ಕಾಸ್ಟ್ನವರಿಗೆ 645 ನಿಂತಿದೆ ಮತ್ತು 3A ಕಾಸ್ಟ್ನವರಿಗೆ 640 ನಿಂತಿದೆ ಮತ್ತು 3rd B ಕಾಸ್ಟ್ನವರಿಗೆ 641 ಆಗಿ ನಿಂತಿದೆ. ಆದರೆ SC ಕಾಸ್ಟ್ನವರಿಗೆ 566 ನಿಂತಿದೆ ಮತ್ತು ST ಕಾಸ್ಟ್ನವರಿಗೆ 564 ಆಗಿ ನಿಂತಿದೆ. ಸೊ ಇದೆಲ್ಲ ಲಾಸ್ಟ್ ಇಯರ್ ಕಟ್ ಆಫ್ ಇದೆ. ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಯಾಕೆ ತೊಗೊಂಡಿಲ್ಲಪ್ಪ ಅಂತಂದರೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಯಾಕೆ ತೊಗೊಂಡಿಲ್ಲಪ್ಪ ಅಂತಂದರೆ ಫಸ್ಟ್ ರೌಂಡ್ ತೊಗೊಂಡ್ರೆ ಜಾಸ್ತಿ ಮಾರ್ಕ್ಸ್ ಬೇಕಾಗುತ್ತೆ 720ಗೆ. ಸೊ ಅದರಲ್ಲಿ ನಮಗೆ ಕಡಿಮೆ ಮಾರ್ಕಸಲ್ಲಿ ಗೌರ್ಮೆಂಟ್ ಸಿಗುವ ನಾವು ಮೆಡಿಕಲ್ ಕಾಲೇಜುಗಳನ್ನು ಹೇಳ್ತಿದ್ದೀನಿ. ಸೊ ಸೆಕೆಂಡ್ ರೌಂಡ್ ತೊಗೋದೇನೆ, ಅದಕ್ಕೋಸ್ಕರ ಥರ್ಡ್ ರೌಂಡ್ ತೊಗೋಬೇಕಾದ್ರೆ ಥರ್ಡ್ ರೌಂಡಲ್ಲಿ ಜಾಸ್ತಿ ವೇರಿಯೇಷನ್ ಆಗಲ್ಲ, ಓನ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಷ್ಟೇ ವೇರಿಯೇಷನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸೆಕೆಂಡ್ ರೌಂಡ್ ತೊಗೊಂಡಿದ್ದೀನಿ. ಸೊ ಇವೆಲ್ಲ ಲಾಸ್ಟ್ ಇಯರ್ ಕಟ್ ಆಫು ನಿಮಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲೇ ಸಿಗುತ್ತೆ. ಸೊ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನೋಡಿ. ಯಾಕಪ್ಪ ಅಂತಂದರೆ ಫುಲ್ ಡೀಟೇಲ್ಸ್ ಆಗಿ ಇದು PDF ಫುಲ್ ಟಾಪ್ 10 PDF ನಾನು ಟಾಪ್ 10 ಮೆಡಿಕಲ್ ಕಾಲೇಜ್ಗಳ ಎಲ್ಲ ಫುಲ್ ಕಟ್ ಆಫು ಮತ್ತು ಫೀಸ್ ಬಗ್ಗೆ ನನ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಯಾರಾದರೂ ಹೊಸಬರಿದ್ದರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಯಾಕಪ್ಪ ಅಂತಂದರೆ ಮುಂದೆ ಬರೋ ಎಲ್ಲ ಹೊಸ ಅಪ್ಡೇಟು, ನೀಟ್ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಕೌನ್ಸ್ಲಿಂಗ್ ಯಾವ ಥರ ಬೇಕು ಎಲ್ಲ ಫುಲ್ ಡೀಟೇಲ್ಸ್ ಆಗಿ ಫುಲ್ ಫ್ರೀಯಾಗಿ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಎಲ್ಲರಿಗೂ ಯೂಸ್ಫುಲ್ ಆಗುವ ಇದು ವಿಡಿಯೋ ಇದೆ. ಸೊ ಅದಕ್ಕಾಗಿ ಎಲ್ಲರೂ ತಮ್ಮ ಫ್ರೆಂಡ್ಸಿಗೆ ಮತ್ತು ತಮ್ಮ ಪೇರೆಂಟ್ಸ್ಗಳಿಗೆ ಈ ವಿಡಿಯೋವನ್ನು ತೋರಿಸಿ. ಯಾಕಪ್ಪ ಅಂತಂದರೆ ಅವ್ರಿಗೂ ಕೂಡ ಗೊತ್ತಾಗಬೇಕು ನಮ್ಮ ಕರ್ನಾಟಕದಲ್ಲಿ ಯಾವುದು ಟಾಪ್ 10 ಕಾಲೇಜುಗಳಿದ್ದಾವೆ ಮತ್ತು ಯಾವುದರಲ್ಲಿ ಎಷ್ಟು ಗೌರ್ಮೆಂಟ್ ಫೆಸಿಲಿಟಿ ಇದೆ ಮತ್ತು ಹಾಸ್ಪಿಟಲಲ್ಲಿ ಯಾವ ಥರ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವ ಥರ ಫೆಸಿಲಿಟಿ ಇರುತ್ತೆ ಎಲ್ಲ ಫುಲ್ ಡೀಟೇಲ್ಸಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಟಾಪ್ 10 ಗೌರ್ಮೆಂಟ್ ಕಾಲೇಜ್ ಯಾವುದಿದೆ ಅಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಇನ್ನೂ 14 ಗೌರ್ಮೆಂಟ್ ಕಾಲೇಜ್ಗಳಿದ್ದಾವೆ. ಆ ಗೌರ್ಮೆಂಟ್ ಕಾಲೇಜು ಫೀಸ್ ಎಷ್ಟು, ಕಟ್ ಆಫ್ ಎಷ್ಟು ಅಂತ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ಇನ್ನೂ 14 ಮೆಡಿಕಲ್ ಕಾಲೇಜ್ ಬಗ್ಗೆ ಡೀಟೇಲ್ಸ್ ಬಗ್ಗೆ ಬೇಕಾದರೆ ನೀವು ನನಗೆ ಕಮೆಂಟ್ ಮಾಡಿ MBBS ಅಂತ. ಸೊ ಆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರಾದರೂ ಈ ವಿಡಿಯೋ ಇಷ್ಟ ಆಗುತ್ತೆ. ಯಾಕಪ್ಪ ಅಂದರೆ ಎಲ್ಲರೂ ಗೌರ್ಮೆಂಟ್ ಕಾಲೇಜು ಯಾವುದಿದೆ ಕನ್ನಡದಲ್ಲಿ ಮತ್ತು ಎಷ್ಟು ಫೀಸ್ ಇದೆ ಮತ್ತು ಎಷ್ಟು ಕಟ್ ಆಫ್ ನಿಂತಿದೆ ಅಂತ ಎಲ್ಲ ಫುಲ್ ಡೀಟೇಲ್ಸ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಕೂಡ ಎಲ್ಲ ಫುಲ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋದಲ್ಲಿ ಕಮೆಂಟ್ ಮಾಡಿ MBBS ಅಂತ. ಯಾಕಪ್ಪ ಅಂತಂದರೆ ನೀವು ಡಾಕ್ಟರ್ ಆಗಬೇಕಂತ ನಿಮ್ಮದು ಡ್ರೀಮ್ ಇರುತ್ತೆ, ಅದು ಗೌರ್ಮೆಂಟ್ ಕಾಲೇಜಲ್ಲಿ ಆಗಬೇಕಂತ ನಿಮ್ದು ಆಸೆ ಇರುತ್ತೆ. ಸೊ ಈ ಥರ ಒಂದು ವೈಟ್ ಕೋಟು, ಈ ಥರ ಸ್ಟೆಟಸ್ಕೋಪ್ ಅಂತ ಹಾಕೋಬೇಕಂತ ನಿಮ್ಮದು ಡ್ರೀಮ್ ಇರುತ್ತೆ. ಸೊ ಆ ಡ್ರೀಮ್ ನೀವು ಫುಲ್ಫಿಲ್ ಆಗಬೇಕಾದ್ರೆ ನಿಮಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳು ಇದಾವೆ ಅಂತ ಎಲ್ಲ ವಿಸ್ತೃತವಾಗಿ ಡೀಟೇಲ್ಸ್ ಆಗಿ ನಾನು ಹೇಳ್ಕೊಡ್ತೀನಿ. ಸೊ ಮುಂದಿನ ವಿಡಿಯೋಗಾಗಿ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಇದು ವಿಡಿಯೋ ಎಲ್ಲರಿಗೆ ನೀಟ್ ಆಸ್ಪಿರೆಂಟ್ಸ್ ಯಾರು ಡಾಕ್ಟರ್ ಆಗಬೇಕಾಗಿದ್ದೀರಾ ನೀವು 2022ರಲ್ಲಿ. ಸೊ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಇದೆ. ಸೊ ಅದಕ್ಕೋಸ್ಕರ
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿದೆ. ಯಾಕಪ್ಪ ಅಂತಂದರೆ ಮುಂದೊಂದು ಯಾವುದೋ ನೀಟು ಕೌನ್ಸ್ಲಿಂಗ್ ಬಂದರೆ ಮತ್ತು KCT ಕೌನ್ಸ್ಲಿಂಗ್ ಬಂದರೆ ಯಾವುದೇ ಆದಂಥ ಒಂದು ಪ್ರೊಸೀಜರ್ ಇರುತ್ತೆ, ಗೈಡ್ಲೈನ್ಸ್ ಎಲ್ಲ ಫ್ರೀಯಾಗಿ ಹೇಳ್ಕೊಡ್ತೀನಿ. ಸೊ ಯಾರು ಫ್ರೀಯಾಗಿ ಹೇಳ್ಕೊಡಲ್ಲ. ಈಗೆಲ್ಲ ಫೇಡ್ ಕೌನ್ಸ್ಲಿಂಗ್ ಅಂತ ಎಲ್ಲರೂ ಕೂಡ ಬೇರೆ ಬೇರೆ ಥರದ ಫೇಡ್ ಕೌನ್ಸ್ಲಿಂಗ್ ಇಟ್ಟಿದ್ದಾರೆ. ಬಟ್ ನಾನು ನಿಮಗೆ ಫ್ರೀಯಾಗಿ ಒಂದು ಕೌನ್ಸ್ಲಿಂಗ್ ಗೈಡ್ಲೈನ್ಸ್ ಕೊಡ್ತೀನಿ. ಸೊ ನಿಮಗೆ ಯೂಸ್ಫುಲ್ ಆದ ವಿಡಿಯೋಗಳು ನಿಮಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಫಸ್ಟು ನಾನು ವಿಡಿಯೋ ನಾನು ವಾಟ್ಸಪ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ, ಆಮೇಲೆ ನಂತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಎಲ್ಲರೂ ವಾಟ್ಸಪ್ಪಲ್ಲಿ ನೀವು ಯಾವಾಗಲೂ ಆನ್ಲೈನಲ್ಲಿ ಇರ್ತೀರ, ಅದಕ್ಕೋಸ್ಕರ ವಾಟ್ಸಪ್ ಲಿಂಕ್ ಕಳಿಸ್ತೀನಿ. ಸೊ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.